शिमोगा बजरंग दल के कारकुनों ने कर्नाटक पुलिस को खबरदार किया है कि अगर बजरंग दल के सुनील पर हमला करने और उसे मारने की कोशिश करने वाले मुलजिम को पीर की शाम तक गिरफ्तार करने में पुलिस नाकाम रही तो वो मंगल को कर्नाटक के सागरा कस्बे में बंद का ऐलान करेंगे। रिपोर्ट्स के मुताबिक पीर की सुबह 28 साला सुनील पर समीर ने चाकू से हमला करने की कोशिश की और मोटरसाइकिल पर उसका पीछा भी किया। हालांकि सुनील इस हमले से बच निकलने में कामयाब हो गया था। सुनील और समीर के दरमियान हिजाब के मामले पर झगड़ा हो गया था। पुलिस ज़राए ने बताया कि उन्हें सीसीटीवी फुटेज दस्तियाब हुई है और मुलजिम समीर की तलाश शुरू कर दी गई है। शिमोगा ज़िले में पिछले काफ़ी दिनों से हिजाब के बहरान के बाद फिर खवाराना कशीदगी का माहौल बना हुआ है। ಸಾಗರ ನಗರದಲ್ಲಿ ಇವತ್ತು ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಗಿದೆ. ಸುನಿಲ್ ಅನ್ನೋ ಒಬ್ಬ ವ್ಯಕ್ತಿ ಆತ ರೋಡ್ ಮೇಲೆ ಬಂದು ಸೈಡ್ಗೆ ಆಭರಣ ಅಂತ ಅಂದ್ಬಿಟ್ಟು ಅಲ್ಲೊಂದು ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಇದೆ, ಅಲ್ಲಿಗೆ ಬಂದು ಟರ್ನ್ ಮಾಡ್ಕೊಳ್ಳುವಾಗ ಮುಂಚೆನೇ ಅಲ್ಲಿ ಒಬ್ಬ ಸಮೀರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಅಲ್ಲಿ ನಿಂತ್ಕೊಂಡಿರ್ತಾನೆ. ಒಂದು ಟೂ ವೀಲರ್ ಇರ್ತದೆ. ಆ ಟೂ ವೀಲರ್ನಲ್ಲಿ ಇರ್ತಕ್ಕಂಥ ಒಂದು ಲಾಂಗ್ ವೆಪನ್ನ ತೊಗೊಂಡು, ಅಂದರೆ ಲಾಂಗ್ ಇನ್ ದ ಸೆನ್ಸ್ ಉದ್ದದ್ದು ಕಾಣ್ತದೆ, ಅಂದರೆ ಸಿ ಸಿ ಟಿ ವಿನಲ್ಲಿ ಕಾಣ್ತದೆ. ಅದು ಎಕ್ಸಾಕ್ಟಾಗಿ ಮಚ್ಚಿತ್ತಾ ಅಥವಾ ಈ ಲಾಂಗ್ ಟೈಪ್ ಇತ್ತಾ ಏನು ಎತ್ತಾ ಅಂತಂದ್ಬಿಟ್ಟು ನಾವು ಅಸರ್ಟೈನ್ ಮಾಡ್ತಾಯಿದ್ದೀವಿ. ಅದನ್ನು ತೊಗೊಂಡು ಬೀಸಲಿಕ್ಕೆ ಬರ್ತಾನೆ. ಇನ್ ದ ಮೀನ್ ವೈಲ್ ಸುನಿಲ್ ಅಂತ ಯಾರು ಇರ್ತಾನೆ ಆತ ಹಾಗೆ ಗಾಡಿನಲ್ಲಿ ಮುಂದೆ ಹೋಗ್ತಾನೆ. ಯಾವುದೋ ಇಂಜುರೀಸ್ ಏನೂ ಆಗ್ದೇನೆ ಆತ ಸೇಫಾಗಿ ಇರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣನೂ ಕೂಡ ದಾಖಲು ಮಾಡ್ಕೊತಾ ಇದ್ವಿ. ಸುನಿಲ್ಗೆ ಸ್ಟೇಷನ್ಗೆ ಕರೆಸಿ ಕಂಪ್ಲೇಂಟ್ ಕೂಡ ಆತ ಬರ್ಕೊಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಏನು ಕೊಡ್ತಾರೆ ಅದ್ರ ಬೇಸಿಸ್ ನಾವು ಒಂದು FIR ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಒಂದು 3 ತಂಡಗಳನ್ನು ಕೂಡ ಮಾಡಿದ್ದೀವಿ. ಯಾರು ಈತ ಸಮೀರು ಏನಕ್ಕೆ ಈ ರೀತಿ ಮಾಡಿದ್ದಾನೆ ಅಂತಂದ್ಬಿಟ್ಟು ಅವನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಮತ್ತಷ್ಟು ಮಾಹಿತಿ ನಾನು ತಮಗೆ ಕೊಡ್ತೇನೆ. ಅದೇ ಈಗಲೇ ಇನ್ ದ ಫೋರ್ ಫ್ರಂಟ್ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಒನ್ಸ್ ವಿ ಕ್ಯಾಚ್ ದಿ ಅಕ್ಯೂಸ್ಡ್ ನಾನು ಮತ್ತಷ್ಟು ಮಾಹಿತಿ ತಮಗೆ ಕೊಡ್ತೇನೆ. ನಿನ್ನೆ ಕೂಡ ಶೌರ್ಯ ಸಂಚಲನ ಹೇಳ್ತಿದ್ದೀನಲ್ಲ, ಈಗಲೇ ನಾನು ಏನೂ ಡೀಟೇಲ್ಸ್ನ ಹೇಳಲಿಕ್ಕಾಗಲ್ಲ. ಯಾಕಂದರೆ ಇಟ್ ವಿಲ್ ಬಿ ತುಂಬ ಅರ್ಲಿ ಸ್ಟೇಜಸ್ ಆಗ್ತದೆ. ಒನ್ಸ್ ವಿ ಕ್ಯಾಚ್ ದಿ ಅಕ್ಯೂಸ್ಡ್ ಇಂಟ್ರಾಗೇಷನ್ ಮಾಡಿ ಏನು ಅದರಿಂದ ನಮ್ಮ ತನಿಖೆಯಲ್ಲಿ ಕಂಡು ಬರ್ತದೆ ನಾನು ತಮಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಭಯ ಅಂತಲ್ಲ ನೋಡಿ, ಇದು ಎಲ್ಲ ಪ್ರತ್ಯೇಕ ಪ್ರಕರಣ ಆಗಿದ್ದಾವೆ. ಎಲ್ಲ ಇಂಡಿವಿಜುವಲ್. ಈಗ ಶಿವಮೊಗ್ಗದಲ್ಲಿ ಆಗಿರೋದು ಕೂಡ ಇಂಡಿವಿಜುವಲ್ ಅವರು ಇಬ್ಬರೂ ಫ್ರೆಂಡ್ಸೇ ಇರ್ತಾರೆ. 7ನೇ ಕ್ಲಾಸ್ವರೆಗೂ ಅವರು ಒಂದೇ ಕ್ಲಾಸ್ನಲ್ಲೇ ಕೂಡ ಓದಿರ್ತಾರೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅವರು ತಳ್ಳಾಡ್ಕೊಳ್ಳೋದು ನೂಕಾಡ್ಕೊಳ್ಳೋದು ಟೈಪು ಮಾಡ್ಕೊಂಡಿರ್ತಾರೆ. ಸೊ ಎಲ್ಲದೂ ನಾವು ಮಿಕ್ಸ್ ಮಾಡಿಕೊಂಡು ನೋಡೋದು ತಪ್ಪಾಗ್ತದೆ. ಸೊ ಯಾವುದು ಇನ್ಸಿಡೆಂಟಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಕೊಡಬೇಕಾಗ್ತದೆ. ಈಗ ಸಾಗರದಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿದ್ವಿ. ಈ ರೀತಿ ವೆಪನ್ ಹಿಡ್ಕೊಂಡು ನೋ ಒನ್ ಶುಡ್ ಬಿ ಅಲೌಡ್. ನಾವು ಅದನ್ನು ಅಕ್ಯೂಸ್ಡನ್ನು ನಾವು ಸೆಕ್ಯೂರ್ ಮಾಡಿದ ನಂತರ ಏನಕ್ಕಾಗಿದೆ ಇದು ಏನು ಎತ್ತ ಅಂತಂದು ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ.